ನವೆಂಬರ್ 2, 2025ರಂದು ಬೆಂಗಳೂರಿನಲ್ಲಿ ನಡೆದ ಕೊರಟಿ ಶ್ರೀನಿವಾಸರಾಯರ ಶತಮಾನೋತ್ಸವದ ಸಮಾರಂಭದಲ್ಲಿ ನನ್ನದೂ ಒಂದು ಪ್ರಸಂಗ ಇರಬೇಕಾಗಿತ್ತು. ಆದರೆ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ನನಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಆಗಿಲ್ಲ. ಆ ಉತ್ತಮ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ. ಆ ಸಮಾರಂಭದಲ್ಲಿ, ಆ ಸಮಾವೇಶದಲ್ಲಿ ನಾನು ಮಾತಾಡಬೇಕಾಗಿದ್ದಂಥ ಅಂಶ ಜನಪ್ರಿಯ ಮಾಧ್ಯಮ ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ವಿಜಯನಗರ. ಆದರೆ ಹಿಂದೆ ಹೇಳಿದಂತೆ ಅನಿವಾರ್ಯ ಕಾರಣಗಳಿಂದ ನನಗೆ ಹೋಗಲಿಕ್ಕಾಗಿಲ್ಲ. ಆದರೂ ಕೊರಟಿ ಪರಿವಾರದ ಕೊರಟಿ ಶ್ರೀಹರಿಯವರು ನಿಮ್ಮ ಆ ಭಾಷಣೆಯನ್ನು ಒಂದು ಧ್ವನಿಮುದ್ರಿಕೆಯಾಗಿ ಮಾಡಿ ಅಪ್ಲೋಡ್ ಮಾಡಿ ನಾವು ಅದನ್ನು ಕೇಳ್ತೇವೆ ಮತ್ತು ಹಂಚ್ಕೊಳ್ತೇವೆ ಅಂಥೇಳಿ ಅವರು ಒಂದು ಸೂಚನೆಯನ್ನು ಕೊಟ್ಟರು. ಅವರ ಆ ಸೂಚನೆಯನ್ನು ಈಗ ಈ ಪಾಡ್ಕಾಸ್ಟಿನ ಮೂಲಕ ಪೂರ್ಣ ಮಾಡ್ತಾ ಇದ್ದೇನೆ. ಹಿಂದೆ ಹೇಳಿದಂತೆ ನಾನು ಮಾತನಾಡಬೇಕಾಗಿದ್ದಂಥ ವಿಷಯ ಜನಪ್ರಿಯ ಮಾಧ್ಯಮದಲ್ಲಿ ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ವಿಜಯನಗರ. ಈ ಕೊಟ್ಟ ವಿಷಯವನ್ನು ನನ್ನ ಯಥಾಶಕ್ತಿಯಾಗಿ ಸಾರ ಸಂಗ್ರಹವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ. ನಾನು ಕನ್ನಡದವನಾದರೂ ಕೂಡ ಆಂಧ್ರ ಪ್ರದೇಶನಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ನನ್ನ ಕನ್ನಡ ಕನ್ನಡಿಗರಂತೆ ಆಗಿರಲಿಕ್ಕಿಲ್ಲ. ಹಾಗಾಗಿ ನನ್ನ ಭಾಷೆಯಲ್ಲಾಗಲಿ ವಿಷಯ ನಿರೂಪಣೆಯಲ್ಲಾಗಲಿ ಲೋಪದೋಷಗಳು ಇದ್ದೇ ಇರುತ್ತವೆ. ಅವುಗಳನ್ನು ಎಲ್ಲರೂ ನೇರಕ್ಷೀರ ನ್ಯಾಯದಂತೆ ಸಹೃದಯತೆಯಿಂದ ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ವಿಷಯದಲ್ಲಿ ಪ್ರವೇಶ ಮಾಡಿದರೆ 300 ವರ್ಷಗಳಿಗೂ ಮೇಲ್ಪಟ್ಟು ದಕ್ಷಿಣ ಭಾರತ ದೇಶವನ್ನು ಆಳಿದ ವಿಜಯನಗರ ಸಾಮ್ರಾಜ್ಯ ನಿಜವಾಗಲೂ ಸ್ಫೂರ್ತಿದಾಯಕವಾದಂಥ ಇತಿಹಾಸವನ್ನು ಹೊಂದಿದೆ. ವಿಜಯನಗರ ಚರಿತ್ರೆಯನ್ನು ಆಧರಿಸಿ ಅವೆಷ್ಟೋ ಜನರಂಜಕವಾದ ಮಾಹಿತಿಪೂರ್ಣವಾದ ಕಾರ್ಯಕ್ರಮಗಳನ್ನು ರೂಪಿಸಬಹುದು. ಆದರೆ ನಾವು ಆ ಕೆಲಸವನ್ನು ಸಕ್ರಿಯವಾಗಿ ಸಮರ್ಥತೆಯಿಂದ ಮಾಡಿಲ್ಲ ಎನ್ನುವುದು ಕಟುಸತ್ಯ. ಕೊರಟಿ ಶ್ರೀನಿವಾಸರಾವ್ ಮೊದಲಾದವರು ಈ ವಿಚಾರದಲ್ಲಿ ಮಾದರಿಗಳಾಗಿ ನಿಂತು ಮಾರ್ಗದರ್ಶನ ಮಾಡಿದ್ದರೂ ನಾವು ಆ ಹಾದಿಯಲ್ಲಿ ಸಾಗಿಲ್ಲ ಎನ್ನುವುದು ನೋವಿನ ಸಂಗತಿ. ಈ ಮಾತುಗಳನ್ನು ನಾನು ಏಕೆ ಹೇಳ್ತಿದ್ದೀನಿ ಅನ್ನೋದನ್ನು ಈಗ ವಿವರಿಸಲು ಪ್ರಯತ್ನ ಮಾಡ್ತೇನೆ. ಇಂದಿನ ನಮ್ಮ ಜೀವನ ಮಾಧ್ಯಮದ ಮೂಲಕವೇ ಸಾಗುತ್ತಾ ಇದೆ. ಸುಮಾರು 1000 ವರ್ಷಗಳ ಹಿಂದೆ ಬಾಳಿದ ತೆಲುಗು ಕವಿ ನನ್ನಯ್ಯ ಮಹಾಭಾರತದ ತನ್ನ ತೆಲುಗು ಅನುವಾದ ಕಾವ್ಯದಲ್ಲಿ ವಾರ್ತೆಯೆಂದು ಜಗಮು ವರ್ತಿಲ್ಲುಚುಂಡುನು ಎಂದು ಹೇಳಿದ್ದಾನೆ. ನಾರದನು ಧರ್ಮರಾಯನಿಗೆ ರಾಜಧರ್ಮವನ್ನು ಬೋಧಿಸುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ರಾಜನಾದವನು ಅನೇಕ ಮಾರ್ಗಗಳಿಂದ ವಿಷಯ ಸಂಗ್ರಹ ಮಾಡಬೇಕು. ಯಾಕೆಂದರೆ ಇಡೀ ಪ್ರಪಂಚ ವಾರ್ತೆ ಅಂದರೆ ಇನ್ಫಾರ್ಮೇಷನ್ ಮೇಲೆ ಆಧರಿಸಿ ನಡೆಯುತ್ತಿದೆ ಎನ್ನುತ್ತಾರೆ ನಾರದರು. ಇದು ಭಾರತದ ಕಾಲದಿಂದ ಆರಂಭಿಸಿ ನಮ್ಮ ಆಧುನಿಕ ಭಾರತದ ಕಾಲದವರೆಗೂ ವಿಶ್ವಸತ್ಯವಾಗಿದ್ದಂಥ ವಿಚಾರ. ವಾರ್ತೆ ನಮ್ಮನ್ನು ಬಹುಮುಖಿಯಾಗಿ ಸೇರುತ್ತದೆ. ಪ್ರಧಾನವಾಗಿ ಪ್ರಿಂಟ್, ಎಲೆಕ್ಟ್ರಾನಿಕ್, ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾ ಎನ್ನುವ 4 ಪ್ರಧಾನವಾದ ಮಾಧ್ಯಮಗಳಿಂದ ಈಗಿನ ಕಾಲದಲ್ಲಿ ನಾವು ಇನ್ಫಾರ್ಮೇಷನ್ ಸಮಾಚಾರವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಈ 4 ವಿಧವಾಗಿದ್ದಂಥ ಮಾಧ್ಯಮಗಳನ್ನು ನಾವು ಬಳಸುತ್ತಾ ಇದ್ದೇವೆ. ಎಲ್ಲರಿಗೂ ಗೊತ್ತಿದ್ದಂತೆ ಪ್ರಿಂಟ್ ಮೀಡಿಯಾ ಎಂದರೆ ಪತ್ರಿಕೆಗಳು, ಪುಸ್ತಕಗಳು ಮೊದಲಾದವು. ಎಲೆಕ್ಟ್ರಾನಿಕ್ ಮೀಡಿಯಾ ಎಂದರೆ ರೇಡಿಯೋ, ಟೆಲಿವಿಷನ್ ಇತ್ಯಾದಿ ಮಾಧ್ಯಮಗಳು. ಸಿನಿಮಾ ಮಾಧ್ಯಮವನ್ನು ಇದರಲ್ಲಿ ಸೇರಿಸಬಹುದೇನೋ. ಡಿಜಿಟಲ್ ಎಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಕೆಲಸ ಮಾಡುವ ಮಾಧ್ಯಮಗಳು, ಅಂದರೆ ಇ ಬುಕ್ಸ್, ಇ ಮ್ಯಾಗಝೀನ್ಸ್ ಮುಂತಾದವು. ಮತ್ತು ಸೋಷಿಯಲ್ ಮೀಡಿಯಾ ಎಂದರೆ ಇಂದು ನಾವು ವ್ಯಾಪಕವಾಗಿ ಬಳಸುತ್ತಿರುವ ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಅಥವಾ ಎಕ್ಸ್ ಮೊದಲಾದ ಸಾಮಾಜಿಕ ಜಾಲತಾಣಗಳು. ಇದೆಲ್ಲವೂ ನಿಮಗೆ ಗೊತ್ತಿದ್ದಂಥ ವಿಚಾರವೇ. ಆದರೆ ವಿಷಯ ನಿರೂಪಣಾ ಕ್ರಮದಲ್ಲಿ ಒಂದು ಅಂಗವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಳೆದ ಶತಮಾನದಲ್ಲಿದ್ದ ಪತ್ರಿಕೆಗಳು, ಪುಸ್ತಕಗಳು, ಸಿನಿಮಾಗಳು ಮತ್ತು ಟೆಲಿವಿಷನ್ ಮಾಧ್ಯಮಗಳು ಸಮಾಚಾರವನ್ನು ಅತಿ ಹೆಚ್ಚಿಗೆ ಸರಬರಾಜು ಮಾಡುತ್ತಿದ್ದವು. ಆದರೆ 21ನೆಯ ಶತಮಾನದ ಮಾಧ್ಯಮಗಳು ಇನ್ಫಾರ್ಮೇಷನ್ ಜೊತೆಯಲ್ಲಿ ಡಿಸ್ಇನ್ಫಾರ್ಮೇಷನ್, ಮಿಸ್ಇನ್ಫಾರ್ಮೇಷನ್ ಸಹ ಹುಟ್ಟುಹಾಕುತ್ತಾ ಇವೆ. ಅಂದರೆ ಸುಳ್ಳು ಸುಬದ್ಧಗಳನ್ನು ಸತ್ಯವೆಂದು ಅವು ಚಲಾಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇವೆ. ತಮ್ಮ ತಮ್ಮ ಅನಿಸಿಕೆಗಳನ್ನು, ಸಿದ್ಧಾಂತಗಳನ್ನು ಹೇಗಾದರೂ ಮಾಡಿ ಜನಪ್ರಿಯತೆಯನ್ನು ಗಳಿಸಬೇಕು ಎನ್ನುವ ಛಲದಿಂದ ಕೆಲಸ ಮಾಡುತ್ತಾ ಇವೆ. ಅಷ್ಟೇ ಅಲ್ಲದೆ ಮಾಧ್ಯಮ ಒಂದು ವ್ಯಾಪಾರವಾಗಿ ಮಾರ್ಪಾಡಾಗಿದೆ. ಸಮಾಜ ಸೇವೆ ಹಿಂದುಳಿದಿದೆ. ಜನರ ಮನಸ್ಸನ್ನು ತಮಗೆ ಅನುಕೂಲವಾಗಿ ಮಾಡಿಕೊಳ್ಳಲು ಯಾವ ಮಾರ್ಗವನ್ನಾದರೂ ತುಳಿಯಲು ಮುಂದಾಗುತ್ತಾ ಇದೆ ಈ ನವೀನ ಮಾಧ್ಯಮ. ಈ ಮಾಧ್ಯಮಗಳು ಪ್ರಧಾನವಾಗಿ ಸೋಷಿಯಲ್ ಮೀಡಿಯಾದಿಂದ
ಯುವಜನಾಂಗ ಸುಲಭವಾಗಿ ಹಾದಿ ತಪ್ಪುತ್ತಾ ಎನ್ನುವುದರಲ್ಲಿ ಯಾವ ಸಂಶಯವೂ ಬೇಕಾಗಿಲ್ಲ. ಸೆಲೆಬ್ರಿಟೀಸ್ ಎಂದು, ಇನ್ಫ್ಲೂಯೆನ್ಸರ್ಸ್ ಎಂದು ತಮಗೆ ತಾಮೇ ಬಿರುದುಗಳನ್ನು ಕೊಟ್ಟುಕೊಂಡಿರುವ ಕೆಲವರು ತಮ್ಮ ಜನಪ್ರಿಯತೆಯನ್ನು ಜನರಂಜನೆಗೆ ಮಾತ್ರವಲ್ಲದೆ ತಾವು ನಂಬಿದ ಅಥವಾ ತಾವು ಪ್ರಚಾರ ಮಾಡಲು ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಂಥ ಸಿದ್ಧಾಂತ ಅಥವಾ ಜೀವನ ಶೈಲಿ, ಅದು ಎಷ್ಟೇ ಹಾಸ್ಯಾಸ್ಪದವಾಗಿದ್ದರೂ ಸರಿ, ಆ ಸಿದ್ಧಾಂತ ಅಥವಾ ಆ ಜೀವನ ಶೈಲಿಯನ್ನು ಉಳಿದ ಜನರೂ ಕೂಡ ಅಳವಡಿಸಿಕೊಳ್ಳಬೇಕು ಎನ್ನುವ ಛಲದಿಂದ ಮೀಡಿಯಾ ಮೂಲಕ ಪ್ರಭಾವ ಬೀರಲು ಪ್ರಯತ್ನಿಸುತ್ತಾ ಇದ್ದಾರೆ. ಇಂತಹ ನಕಾರಾತ್ಮಕ ಮಾಧ್ಯಮವನ್ನು ನೋಡುವ, ನಂಬುವ ಯುವ ಪೀಳಿಗೆ ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಇತಿಹಾಸದ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಹೊಂದಿ ತಮ್ಮನ್ನು ತಾವು ದ್ವೇಷಿಸಿಕೊಳ್ಳುವ ಮಟ್ಟಕ್ಕೆ ಈ ಮಾಧ್ಯಮಗಳು ಪ್ರಭಾವವನ್ನು ಬೀರುತ್ತಾ ಇವೆ. ಇಂತಹ ಭಯಾನಕ ಸಮಯದಲ್ಲಿ ಕೊರಟಿ ಶ್ರೀನಿವಾಸರಾವ್ ಅವರ ಐತಿಹಾಸಿಕ ಮತ್ತು ಸಾಮಾಜಿಕ ಕಾದಂಬರಿಗಳ ಅವಶ್ಯಕತೆ ನಮಗೆ ಎದ್ದು ಕಾಣುತ್ತದೆ. ಒಮ್ಮೆ ಈ ಗಣಾಂಕಗಳನ್ನು ನೋಡಿ. ಮೊದಲನೆಯದು ರೋಮನ್ ಇತಿಹಾಸ ಜನಪ್ರಿಯ ಮಾಧ್ಯಮದ ಮೂಲಕ ಅದೆಷ್ಟು ಪ್ರಚಾರ ಪಡೆದಿದೆ ಎಂದು ಹೇಳುತ್ತದೆ. ಎರಡನೆಯದು 2 ವಿಶ್ವಯುದ್ಧಗಳು ಜನಪ್ರಿಯ ಮಾಧ್ಯಮದಲ್ಲಿ ಎಂತಹ ಸ್ಥಾನವನ್ನು ಪಡೆದಿವೆ ಎಂದು ತಿಳಿಸುತ್ತಾ ಇದೆ. ಮೂರನೆಯದು ಭಾರತೀಯ ಮಾಧ್ಯಮಗಳಲ್ಲಿ ವಿಜಯನಗರ ಇತಿಹಾಸದ ಪ್ರಚಾರದ ಸ್ಥಿತಿಗತಿಗಳನ್ನು ತೋರಿಸುತ್ತಾ ಇದೆ. ಈಗ ಒಂದೊಂದಾಗಿ ವಿಚಾರವನ್ನು ಮಂಡನೆ ಮಾಡ್ತೇನೆ. ನಾನು ಈ ಗಣಾಂಕಗಳನ್ನು ನಿಮ್ಮ ಮುಂದೆ ಪ್ರಸ್ತುತಿ ಮಾಡಲಿಕ್ಕೆ ಕೆಲವೊಂದು ವಿಭಾಗಗಳನ್ನು ಮಾಡಿಕೊಂಡಿದ್ದೇನೆ. ಜನಪ್ರಿಯ ಮಾಧ್ಯಮ ಅಂದರೆ ಏನು ಅಂತ ಹೇಳೆಂದರೆ, ಮೊತ್ತ ಮೊದಲಿಗೆ ನಮಗೆ ನೆನಪಿಗೆ ಬರುವಂತಹದ್ದು ಸಿನೆಮಾ ಅಥವಾ ಮೂವಿ, ಚಲನಚಿತ್ರ. ತದನಂತರ ಟಿವಿ ಸೀರಿಯಲ್ಗಳು ಅಂದರೆ ದೂರದರ್ಶನ ಧಾರಾವಾಹಿಗಳು, ಹಾಗೆ ಸಾಕ್ಷ್ಯಚಿತ್ರಗಳು, ಡಾಕ್ಯುಮೆಂಟರೀಸ್. ಮತ್ತೊಂದು ಮಕ್ಕಳ ಮನರಂಜನೆಗಾಗಿ ಮಾಡುವಂತಹ ಅನಿಮೇಟೆಡ್ ಫಿಲ್ಮ್ಸ್ ಅಥವಾ ಕಾರ್ಟೂನ್ ಫಿಲ್ಮ್ಸ್. ಮತ್ತು ಹೀಗೆ ಅತಿ ವ್ಯಾಪಕವಾಗಿ ಬಹುಮುಖೀಯವಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಇರುವಂತಹದ್ದು ಯೂಟ್ಯೂಬ್. ಹಾಗಾಗಿ ಯೂಟ್ಯೂಬನ್ನು ಸೋಷಿಯಲ್ ಮೀಡಿಯಾ ಜಾಲತಾಣಗಳ ಒಂದು ಪ್ರಧಾನ ಪ್ರತಿನಿಧಿಯಾಗಿ ಆರಿಸಿಕೊಂಡು ಆ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಇತಿಹಾಸ ಹೇಗೆ ಹರಡ್ತಾ ಇದೆ ಅನ್ನೋದಕ್ಕಾಗಿ ಯೂಟ್ಯೂಬನ್ನು ತಗೊಂಡಿದ್ದೇನೆ. ಮತ್ತು ಪುಸ್ತಕಗಳು 2 ವಿಧ. ಒಂದು ವಾಸ್ತವಿಕ ವಿಚಾರಗಳನ್ನು ಹೇಳುವಂಥದ್ದು, ಅದನ್ನು ಇಂಗ್ಲೀಷಲ್ಲಿ ನಾನ್ ಫಿಕ್ಷನ್ ಅಂತ ಕರೀತಾರೆ. ಹಾಗೆ ಕಾಲ್ಪನಿಕ ಕಥೆಗಳ ಮೂಲಕ ನಾವು ಹೇಳಲು ಬಯಸಿದ್ದಂಥ ವಿಚಾರವನ್ನು ಜನಗಳಿಗೆ ತಲುಪಿಸುವಂಥದ್ದು. ಈ ಕಾಲ್ಪನಿಕ ಸಾಹಿತ್ಯವನ್ನು ಫಿಕ್ಷನ್ ಅಂತ ಕರೀತಾರೆ. ಹಾಗಾಗಿ ಪುಸ್ತಕಗಳನ್ನು 2 ವಿಭಾಗ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಈಗ ರೋಮನ್ ಹಿಸ್ಟ್ರಿ, ರೋಮನರ ಇತಿಹಾಸ, ಅದು ಎಷ್ಟು ಜನಪ್ರಿಯತೆಯನ್ನು ಈ ಎಲ್ಲ ಜನಪ್ರಿಯ ಮಾಧ್ಯಮಗಳ ಮೂಲಕ ಪಡೆದಿದೆ ಅನ್ನೋದಕ್ಕೆ ಈ ಅಂಕಣಗಳೇ ಸಾಕ್ಷಿ. ಸುಮಾರು 1500 ವರ್ಷಗಳ ಕಾಲ ಬಾಳಿದ್ದ ರೋಮನ್ ಸಾಮ್ರಾಜ್ಯವು ಐರೋಪ, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ತನ್ನ ಆಡಳಿತವನ್ನು ನಡೆಸಿತ್ತು. ಇದು ತನ್ನ ಕಾಲದ ಅತಿದೊಡ್ಡ ಖಂಡಾಂತರ ವ್ಯಾಪಿಯಾದ ಮಹಾ ಸಾಮ್ರಾಜ್ಯವಾಗಿತ್ತು. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಮೂಲಕ ಅನೇಕ ಪ್ರಾಂತ್ಯಗಳನ್ನು, ವಿವಿಧ ಜನಾಂಗಗಳನ್ನು, ವಿವಿಧ ಭಾಷೆಗಳನ್ನು ತನ್ನ ಪ್ರಭಾವಕ್ಕೆ ಒಳಪಡಿಸಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ರೋಮನ್ ಇತಿಹಾಸದ ಬಗ್ಗೆ ಅತಿ ಹೆಚ್ಚಿನ ಪ್ರಚಾರ ಜನಪ್ರಿಯ ಮಾಧ್ಯಮದಲ್ಲಿ ಮಾಡಿದ್ದಂತಹದ್ದು ರೋಮನೇತರ ದೇಶಗಳಿಂದ ನಡೆದಿದೆ. ಅಂದರೆ ಇಟಲಿಯಿಂದ ಅತಿ ಹೆಚ್ಚಿನ ಸಿನಿಮಾಗಳು ಬರಬೇಕಾಗಿತ್ತು, ಇಟಾಲಿಯನ್ ಭಾಷೆಯಲ್ಲಿ ಅತಿ ಹೆಚ್ಚಿನ ಸಮಾಚಾರ ನಮಗೆ ಸಿಗಬೇಕಾಗಿತ್ತು. ಆದರೆ ಅದೆಲ್ಲ ಬಂದಿದ್ದು ಆಂಗ್ಲ ಭಾಷೆಯ ಮೂಲಕ. ಉದಾಹರಣೆಗೆ ಹೇಳಬೇಕು ಅಂತ ಹೇಳೆಂದರೆ ಅಮೆರಿಕ. ಐತಿಹಾಸಿಕ ಸತ್ಯವೇನೆಂದರೆ, ಇಂದಿನ ಅಮೆರಿಕ ದೇಶವು ಅಂದಿನ ರೋಮನ್ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಎಂದೂ ಸಹ ರೋಮನರ ಅಧೀನದಲ್ಲಿ ಇದ್ದಿಲ್ಲ. ಇಂಗ್ಲೆಂಡ್ ಕೆಲವು ಕಾಲ ರೋಮನ್ ಆಡಳಿತಕ್ಕೆ ಒಳಪಟ್ಟಿತ್ತು. ಆದರೆ ಅಲ್ಲಿಂದ ಬಹುದೂರ ಇದ್ದಂಥ ಅಮೆರಿಕ ಎಂದೆಂದಿಗೂ ಕೂಡ ಈ ರೋಮನರ ಆಡಳಿತಕ್ಕಾಗಿ ಒಳಪಟ್ಟಿಲ್ಲ. ಹಾಗೆ ಅವರಿಗೂ ಇವರಿಗೂ ಕೂಡ ರೋಮನರ ಅಸ್ತಿತ್ವದ ಕಾಲದಲ್ಲಿ ಅಮೆರಿಕಾಗೂ ಮತ್ತು ರೋಮನರಿಗೂ ನೇರವಾಗಿದ್ದಂಥ ಸಂಬಂಧ ಇದ್ದಂತೆ ನಮಗೆ ಇತಿಹಾಸದಲ್ಲಿ ಕಾಣುವುದಿಲ್ಲ. ಆದರೂ ಸಹ ಅಮೆರಿಕ ಚಲನಚಿತ್ರ ಮಾಧ್ಯಮ, ಏನು ಹಾಲಿವುಡ್ ಅಂತ ನಾವು ಕರಿತೇವೆ, ಆ ಹಾಲಿವುಡ್ ಮೂವಿ ಇಂಡಸ್ಟ್ರಿ ರೋಮನ್ ಇತಿಹಾಸವನ್ನು ಆಧರಿಸಿ ಕಳೆದ 100 ವರ್ಷಗಳಲ್ಲಿ ಸುಮಾರು 75ಕ್ಕೂ ಮೀರಿ ಭಾರಿ ಬಡ್ಜೆಟ್ ಚಿತ್ರಗಳನ್ನು ನಿರ್ಮಿಸಿದೆ. ತನ್ಮೂಲಕ ರೋಮನ್ ಇತಿಹಾಸವನ್ನು ಜನಪ್ರಿಯತೆ ಹೆಚ್ಚುವಂತೆ ಮಾಡಿದೆ.
ಪ್ರಪಂಚದ ಎಲ್ಲೆಡಲೂ ಸೇರುವಂತೆ ಮಾಡಿದೆ. ಹಾಗೆಯೇ ಕಳೆದ 35 ವರ್ಷಗಳಲ್ಲಿ 50ಕ್ಕೂ ಮೇಲ್ಪಟ್ಟು ಉತ್ತಮ ಡಾಕ್ಯುಮೆಂಟರಿಗಳನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ 30ಕ್ಕೂ ಮೇಲ್ಪಟ್ಟು ಕಾರ್ಟೂನ್ ಫಿಲ್ಮ್‌ಗಳನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಇನ್ನು ಪುಸ್ತಕಗಳ ವಿಚಾರಕ್ಕೆ ಬಂದರೆ ಆಂಗ್ಲ ಭಾಷೆಯಲ್ಲಿ ಸುಮಾರು 5,000ಕ್ಕೂ ಮೇಲ್ಪಟ್ಟು ಪುಸ್ತಕಗಳನ್ನು ಬರೆಯಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ, ಮುಖ್ಯವಾಗಿ ಯೂಟ್ಯೂಬ್‌ನಲ್ಲಿ 1,00,000ಕ್ಕೂ ಮೀರಿ ವಿಡಿಯೋಗಳು ರೋಮನ್ ಇತಿಹಾಸವನ್ನು ತಿಳಿಸುತ್ತಾ ಇವೆ ಎಂದು ಎಐ ಟೂಲ್ಸ್ ಆಗಿದ್ದಂಥ ಗ್ರೋಕ್ ಮತ್ತು ಪರ್ಪ್ಲೆಕ್ಸಿಟಿ ಇಂಥವು ಆ ಅಂಕಣಗಳನ್ನು ನೀಡ್ತಾ ಇವೆ. ಇದೆಲ್ಲವನ್ನು ಸೇರಿ ಲೆಕ್ಕ ಹಾಕಿ ನೋಡಿದರೆ ಪ್ರತಿ ವರ್ಷ ವಿವಿಧ ಮಾಧ್ಯಮಗಳ ಮೂಲಕ 260ಕ್ಕೂ ಮೇಲ್ಪಟ್ಟು ರೋಮನ್ ಇತಿಹಾಸದ ತುಣುಕುಗಳು ಜನಗಳಿಗೆ ಜನಪ್ರಿಯ ಮಾಧ್ಯಮದ ಮೂಲಕ ಸೇರ್ತಾ ಇದೆ. ಅಂದರೆ 365 ದಿನಗಳಲ್ಲಿ 250ಕ್ಕೂ ಮೇಲ್ಪಟ್ಟು ರೋಮನ್ ಇತಿಹಾಸದ ತುಣುಕುಗಳು ಜನಪ್ರಿಯ ಮಾಧ್ಯಮದಿಂದ ಜನಗಳಿಗೆ ಸೇರ್ತಾ ಇದೆ. ಇದು ಒಂದು ಅಚ್ಚರಿಯ ಸಂಗತಿ ಅಲ್ಲವೇ? ಮತ್ತು ಎರಡನೇ ಅಂಶಕ್ಕೆ ಬಂದರೆ ವರ್ಲ್ಡ್ ವಾರ್ಸ್, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಮೊದಲು ಮತ್ತು ಎರಡನೆಯ ವಿಶ್ವಯುದ್ಧಗಳು. ಇವುಗಳಂತೂ ಮಾಧ್ಯಮಗಳಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿವೆ ಅಂತ ಹೇಳಬಹುದು. ಏಕೆಂದರೆ ಕಳೆದ 100 ವರ್ಷಗಳಲ್ಲಿ ಈ 2 ಯುದ್ಧಗಳ ಮೇಲೆ ಕೇವಲ ಆಂಗ್ಲ ಭಾಷೆಯಲ್ಲಿ ಮಾತ್ರ ಬಂದ ಸಿನಿಮಾಗಳ ಸಂಖ್ಯೆ 1,750ಕ್ಕೂ ಮೀರಿ ಇದೆ ಎಂದು ಅಂಕಣಗಳು ಹೇಳ್ತಾ ಇವೆ. 3,000ಕ್ಕೂ ಮೀರಿ ಡಾಕ್ಯುಮೆಂಟರಿಗಳು ಇಲ್ಲಿ ತನಕ ಬಂದಿವೆ. ಹಾಗೆ 90ಕ್ಕೂ ಮೀರಿ ಕಾರ್ಟೂನ್ ಫಿಲ್ಮ್ಸ್ ಇವೆ. ಈ ವಿಚಾರವನ್ನು ತಿಳಿದು ನನಗೆ ತುಂಬ ಆಶ್ಚರ್ಯವಾಯಿತು. ಯಾಕಂತೇಳೆಂದರೆ ರೋಮನ್ ಸಾಮ್ರಾಜ್ಯದ ಮೇಲೆ ಕಾರ್ಟೂನ್ ಫಿಲ್ಮ್ಸ್ ಬರಲಿಕ್ಕೆ ಸಾಧ್ಯತೆ ಉಂಟು. ಯಾಕೆಂತೇಳೆಂದರೆ ಜೂಲಿಯಸ್ ಸೀಸರ್, ಕ್ಲಿಯೋಪಾಟ್ರಾ ಮತ್ತು ಗಾಲ್ ಅಂಥೇಳಿ ಇಂದಿನ ಫ್ರಾನ್ಸಿಗೆ ಸಂಬಂಧಪಟ್ಟಿದ್ದಂಥ ಒಂದು ಪ್ರಾಂತ. ಆ ಪ್ರಾಂತ್ಯದಲ್ಲಿ ಆಸ್ಟ್ರಿಕ್ಸ್, ಒಬೆಲಿಕ್ಸ್ ಅಂಥೇಳಿ ಕೆಲವೊಂದು ಹಾಸ್ಯಸ್ಫೋರಕವಾಗಿದ್ದಂಥ ಪಾತ್ರಗಳನ್ನು ಸೃಷ್ಟಿ ಮಾಡಿತು ಅಮೆರಿಕನ್ ಮೂವಿ ಇಂಡಸ್ಟ್ರಿ. ಆ ಕಾರ್ಟೂನ್ ಕ್ಯಾರೆಕ್ಟರ್ಗಳನ್ನ ಆಧಾರ ಮಾಡಿಕೊಂಡು ಮೊದಲು ಕಾರ್ಟೂನ್ ಫಿಲ್ಮ್ಸ್ ಬಂದವು ಟಿವಿಗಾಗಿ, ನಂತರ ಅವೇ ಸಿನಿಮಾಗಳಾಗಿ, ಕಾರ್ಟೂನ್ ಸಿನಿಮಾಗಳಾಗಿ ಕೂಡ ಬಂದವು ಅಂಥೇಳಿ ಅನ್ನೋದು ನಾವು ಇವತ್ತಿಗೂ ನೋಡಬಹುದಾಗಿದೆ ಯೂಟ್ಯೂಬ್ನಲ್ಲಿ. ಹೀಗೆ ರೋಮನ್ ಸಾಮ್ರಾಜ್ಯದ ಇತಿಹಾಸವನ್ನು ಒಂದು ತಮಾಷೆಯಾಗಿದ್ದಂಥ, ಹಾಸ್ಯಸ್ಫೋರಕವಾಗಿದ್ದಂಥ ಒಂದು ಕಾರ್ಟೂನ್ ಫಿಲ್ಮ್ ಸೀರೀಸ್ ಆಗಿ ರೋಮನ್ ಸಾಮ್ರಾಜ್ಯ ಇತಿಹಾಸವನ್ನು ಜನಗಳಿಗೆ ತಲುಪಿಸಿದ್ದು ಆಶ್ಚರ್ಯವೇನಲ್ಲ. ಆದರೆ ಭಯಾನಕವಾಗಿದ್ದಂಥ 2 ವಿಶ್ವಯುದ್ಧಗಳ ಬಗ್ಗೆ ಕೂಡ ಸುಮಾರು 90ಕ್ಕೂ ಮೀರಿ ಕಾರ್ಟೂನ್ ಫಿಲ್ಮ್ಸ್ ಬಂದಿವೆ ಅಂತ ಹೇಳಂದರೆ ದೊಡ್ಡ ಆಶ್ಚರ್ಯ ಅದು. ಅಷ್ಟೇ ಅಲ್ಲದೆ ಇಲ್ಲಿಯ ತನಕ ಅಂದರೆ 2025 ಮೊದಲನೆಯ ಹಂತದವರೆಗೂ ಕೂಡ 1,00,000ಕ್ಕೂ ಮೀರಿ ಪುಸ್ತಕಗಳು ಮುದ್ರಾಪಣಗೊಂಡಿವೆ. ಇದರಲ್ಲಿ ಫಿಕ್ಷನೂ ಇದೆ, ನಾನ್ ಫಿಕ್ಷನೂ ಇದೆ. ಇವೆಲ್ಲ ಅಲ್ಲದೆ ಕೇವಲ ಯೂಟ್ಯೂಬ್ನಲ್ಲೇ 5,00,000ಕ್ಕೂ ಮೀರಿ ವಿಡಿಯೋಗಳು ಇಲ್ಲಿಯ ತನಕ ಬಂದಿವೆ. ಅಂದರೆ ಯೂಟ್ಯೂಬ್ ಬಂದಿದ್ದೇ 2008ರಲ್ಲಿ. ಅಲ್ಲಿಂದ ಇಲ್ಲಿಗೆ 17 ವರ್ಷಗಳಲ್ಲಿ 5,00,000ಕ್ಕೂ ಮೀರಿ ವಿಡಿಯೋಗಳು 2 ವಿಶ್ವಯುದ್ಧಗಳ ಕುರಿತು ಮಾಡಲಾಗಿದೆ. ಅವುಗಳನ್ನು ಇವತ್ತಿಗೂ ಸಹ ನಾವು ನೋಡಬಹುದು. ಈ ಅಂಕಣಗಳ ಜೊತೆಗೆ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ವಿಜಯನಗರ ಇತಿಹಾಸದ ಪ್ರಚಾರ ಎಷ್ಟಿದೆ ಅನ್ನುವುದನ್ನು ನೋಡಿದರೆ ಬೆಚ್ಚಿ ಬೀಳಬೇಕಾಗಿ ಬರುತ್ತದೆ. ಯಾಕೆಂತೇಳೆಂದರೆ ಕಳೆದ 100 ವರ್ಷಗಳಲ್ಲಿ ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ವಿಜಯನಗರ ಇತಿಹಾಸವನ್ನು ಕುರಿತು ಬಂದ ಸಿನಿಮಾಗಳ ಸಂಖ್ಯೆ 16. ಮತ್ತೊಮ್ಮೆ ನಿಮಗೆ ನೆನಪಿಸ್ತೇನೆ, ರೋಮನ್ ಇತಿಹಾಸದ ಕುರಿತು ಆಂಗ್ಲ ಭಾಷೆಯಲ್ಲಿ 75ಕ್ಕೂ ಮೀರಿ ಸಿನಿಮಾಗಳು ಬಂದಿವೆ ಕಳೆದ 100 ವರ್ಷಗಳಲ್ಲಿ. ಇನ್ನು ಆಂಗ್ಲೇತರ ಅಂದರೆ ಅನೇಕ ಪ್ರಪಂಚ ಭಾಷೆಗಳು, ಇಟಾಲಿಯನ್ ಭಾಷೆ, ಫ್ರೆಂಚ್ ಭಾಷೆ, ಸ್ಪ್ಯಾನಿಷ್ ಮತ್ತು ಜರ್ಮನ್ ಇತ್ಯಾದಿ ಅನೇಕ ನಾನ್ ಇಂಗ್ಲಿಷ್ ಭಾಷೆಗಳಲ್ಲಿ ಕಳೆದ 100 ವರ್ಷಗಳಲ್ಲಿ 40ಕ್ಕೂ ಮೀರಿ ರೋಮನ್ ಇತಿಹಾಸದ ಸಿನಿಮಾಗಳು ಬಂದಿವೆ. ಅಂದರೆ 2 ಸೇರಿಸಿದರೆ, ಇಂಗ್ಲಿಷ್, ನಾನ್ ಇಂಗ್ಲಿಷ್ 2 ಸೇರಿಸಿದರೆ ಸರಿಸುಮಾರು 115ಕ್ಕೂ ಮೀರಿ ಸಿನಿಮಾಗಳು ಕಳೆದ 100 ವರ್ಷಗಳಲ್ಲಿ ಬಂದಿವೆ. ಅಂದರೆ ವರ್ಷಕ್ಕೆ 1 ಸಿನಿಮಾ ಪ್ರಕಾರ ಬಂದಿದೆ. ಆ ರೀತಿ ನಾವು ವಿಜಯನಗರ ಇತಿಹಾಸ ದಕ್ಷಿಣ ಭಾರತ ಭಾಷೆಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಕನ್ನಡ, ತೆಲುಗು, ತಮಿಳು ಈ 3 ದೊಡ್ಡ ಭಾಷೆಗಳನ್ನು ನಾವು ನೋಡಿದರೆ ಈ ಕಳೆದ 100 ವರ್ಷಗಳಲ್ಲಿ ವಿಜಯನಗರ ಇತಿಹಾಸದ ಕುರಿತು ಬಂದಂಥ ಸಿನಿಮಾಗಳ ಸಂಖ್ಯೆ 16, 115 16.
ಇನ್ನು ವಿಶ್ವಯುದ್ಧಗಳಿಗಂತೂ ಈ ಸಂಖ್ಯೆಯನ್ನು ಹೋಲಿಸಲಿಕ್ಕೆ ಇಲ್ಲ. ಯಾಕಂತ ಹೇಳಂದರೆ ಅಲ್ಲಿ ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ ಎರಡರಲ್ಲೂ ಸೇರಿ ಸುಮಾರು 2850 ಸಿನಿಮಾಗಳು ಬಂದಿವೆ ಕಳೆದ 80 ವರ್ಷಗಳಲ್ಲಿ. 2850 ಸಿನಿಮಾಗಳಿಗೂ ಮೀರಿ ಬಂದಿದೆ. ಈ 2850ರ ಮುಂದೆ 16 ಏನು ದೊಡ್ಡ ಸಂಖ್ಯೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ. ಈ 16ರಲ್ಲಿ ಕನ್ನಡ ಸಿನಿಮಾಗಳು 2, ತೆಲುಗು ಸಿನಿಮಾಗಳು 13, ತಮಿಳಲ್ಲಿ 1. ಇದು ನನಗೆ ತುಂಬ ಕಷ್ಟಪಟ್ಟು ಸೇಕರಣೆ ಮಾಡಬೇಕಾಗಿ ಬಂತು ಈ ವಿಚಾರವನ್ನು. ಯಾಕಂತ ಹೇಳಂದರೆ ಗ್ರೋಕ್ ಅಥವಾ ಪರ್ಪ್ಲೆಕ್ಸಿಟಿನ ರೋಮನ್ ಇತಿಹಾಸದ ಅಂಕಣಗಳನ್ನು ಮತ್ತು 2 ವಿಶ್ವಯುದ್ಧಗಳ ಅಂಕಣಗಳನ್ನು ನೀಡು ಅಂತ ಒಂದು ಅಲ್ಲಿ ಕ್ವೈರಿ ಹಾಕಿದರೆ ಅದು ಸುಮಾರು ಒಂದು 10-20 ಅಥವಾ ಮಹಾ ಅಂತ ಹೇಳಂದರೆ 1 ನಿಮಿಷದ ಕಾಲದಲ್ಲಿ ಮಾಹಿತಿಯನ್ನು ಕೊಡ್ತು. ಅದೇ ಕಳೆದ 100 ವರ್ಷಗಳಲ್ಲಿ ಎಲ್ಲ ಭಾರತೀಯ ಭಾಷೆಗಳನ್ನು ಸೇರಿಸಿದರೆ ವಿಜಯನಗರ ಇತಿಹಾಸದ ಬಗ್ಗೆ ಬಂದಂಥ ಸಿನಿಮಾಗಳ ಸಂಖ್ಯೆ ಎಷ್ಟು ಅಂತ ನನಗೆ ಕೇಳಿದರೆ ಅದು 5-6 ನಿಮಿಷ ಯೋಚನೆ ಮಾಡಬೇಕಾಗಿ ಬಂತು. ಕೊನೆಗೆ ಅದು ಏನು ಹೇಳಿತು ಅಂತ ಹೇಳಂದರೆ ಮಾಹಿತಿ ಬಹಳ ಅಲ್ಪವಾಗಿ ಇರುವುದರಿಂದ, ಅಂದರೆ ಆನ್ಲೈನ್ನಲ್ಲಿ ಇದರ ಮಾಹಿತಿ ತುಂಬ ಕಡಿಮೆ ಇರೋದರಿಂದ ನಾನು ಕೊಡುತ್ತಿರುವಂಥ ಅಂಕಣಗಳು ಅಂದಾಜಿನ ಮೇಲೆ ಕೊಡ್ತಿರೋದೇ ಹೊರತು ಇದನ್ನು ನಾನು ಖಚಿತಪಡಿಸಲಾರೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಗ್ರೋಕ್ ಮತ್ತು ಪರ್ಪ್ಲೆಕ್ಸಿಟಿ ಈ ವಿಚಾರಗಳನ್ನು ಕೊಟ್ಟಿದೆ. ಇದರಲ್ಲಿ ನನ್ನ ಅಜ್ಞಾನವೂ ಸೇರಿರಬಹುದು. ಈ ಸಿನಿಮಾಗಳ ಸಂಖ್ಯೆ 16 ಅಲ್ಲದೇ ಇರಬಹುದು, 16ಕ್ಕೂ ಮೀರಿ ಇರಬಹುದು. ಆದರೆ ಈಗ ಬೇಗ ನಾವು ಸಮಾಚಾರ ಬೇಕು ಅಂತ ಹೇಳಂದರೆ ಈ ಗ್ರೋಕ್ ಮತ್ತು ಪರ್ಪ್ಲೆಕ್ಸಿಟಿ ಅಥವಾ ಗೂಗಲ್ ಸರ್ಚನ್ನು ಬಳಸ್ತೀವಾಗಲಿಕ್ಕೆ ಈ ಆನ್ಲೈನ್ ಬಳಕೆಯ ಮೂಲಕ ನನಗೆ ಸಿಕ್ಕಿದ್ದು ಕೇವಲ 16 ಸಿನಿಮಾಗಳಷ್ಟೇ. ಅದರಲ್ಲಿ ಅತಿ ಹೆಚ್ಚಿನ ಸಿನಿಮಾಗಳು ತೆಲುಗು ಭಾಷೆಯಲ್ಲಿ ಬಂದಿದೆ. 13 ಸಿನಿಮಾಗಳು ಬಂದಿದೆ ಕಳೆದ 100 ವರ್ಷಗಳಲ್ಲಿ. ಇನ್ನು ಟಿವಿ ಮಾಧ್ಯಮದಲ್ಲಿ ನೋಡಿದರೆ ಕಳೆದ 35 ವರ್ಷಗಳಲ್ಲಿ ವಿಜಯನಗರ ಇತಿಹಾಸವನ್ನು ಹೇಳುವ ಡಾಕ್ಯುಮೆಂಟರಿಗಳು ಮತ್ತು ಧಾರಾವಾಹಿಗಳು ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೇನೆ, 12 ಬಂದಿವೆ ಅಂತ ಅಂಕಣ ಹೇಳ್ತಾ ಇದೆ. ಇನ್ನು ಪುಸ್ತಕಗಳನ್ನು ನೋಡಿದರೆ ಕಳೆದ 90 ವರ್ಷಗಳಲ್ಲಿ ಸುಮಾರು 2500ರಷ್ಟು ಪುಸ್ತಕಗಳು ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ನಲ್ಲಿ ಬಂದಿದೆ ಅಂತ ನಮಗೆ ಸಮಾಚಾರ ಸಿಗ್ತಾ ಇದೆ ಸರ್ಚ್ ಮೂಲಕ. ಸೊ 2500 ಅಂತ ಹೇಳಂದರೆ ಅದು ಸುಮಾರಾಗಿ ನಾವು ಒಪ್ಕೊಳ್ಳಬಹುದಾಗಿದ್ದಂಥ ಒಂದು ಅಂಕೆಯಾಗಿದೆ. ಆದರೆ ಜನಪ್ರಿಯ ಮಾಧ್ಯಮಗಳಾಗಿದ್ದಂಥ ಸಿನೆಮಾ ಮತ್ತು ಟೆಲಿವಿಷನ್ ಮತ್ತು OTTಗಳಲ್ಲಿ ಎಲ್ಲೂ ಸಹ ನಮಗೆ ವಿಜಯನಗರ ಇತಿಹಾಸ ಕುರಿತು ನಮಗೆ ಅಷ್ಟು ಕಾಣ್ತಾ ಇಲ್ಲ. ಮತ್ತು ಇನ್ನು ಸಾಮಾಜಿಕ ಜಾಲತಾಣದ ಪ್ರಧಾನ ಪ್ರತಿನಿಧಿಯಾಗಿ ನಾನು ತಗೊಂಡಿದ್ದಂಥ ಯೂಟ್ಯೂಬ್ನಲ್ಲಿ ನೋಡಿದರೆ 49,000 ಅಷ್ಟು ವಿಡಿಯೋಗಳು ವಿಜಯನಗರ ಇತಿಹಾಸವನ್ನು ತಿಳಿಸುತ್ತಾ ಇವೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಇವುಗಳಲ್ಲಿ 90%ಕಂತೆ ಕೂಡ ಮೇಲ್ಪಟ್ಟು ಇರುವಂಥ ವಿಡಿಯೋಗಳೆಲ್ಲವೂ ಸಿವಿಲ್ ಸರ್ವೀಸಸ್ ಪ್ರಿಪರೇಷನ್ ಅಂದರೆ IAS IPSಗಾಗಿ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳಿಗಾಗಿ ಆ ಸಿಲೆಬಸ್ಸಿನ ಪ್ರಕಾರ ಮಾಡಿದ್ದು ವಿಡಿಯೋಗಳೇ ಎಜುಕೇಷನಲ್ ವಿಡಿಯೋಸೇ ಹೊರತು ಅವ್ಯಾವೂ ಕೂಡ ನಿಜವಾಗಿದ್ದಂಥ ಇತಿಹಾಸವನ್ನು ಎತ್ತಿ ತೋರುವಂಥ ವಿಡಿಯೋಗಳಾಗಿಲ್ಲ. ಹಾಗೆ ಸಿವಿಲ್ ಸರ್ವೀಸಸ್ ಪ್ರಿಪರೇಷನ್ ಜೊತೆಯಲ್ಲಿ ಸ್ಟೇಟ್ ಸರ್ವೀಸ್ ಎಕ್ಸಾಮ್ಸಿಗೆ ಅಥವಾ ಇನ್ನಿತರ ಈ ರೀತಿಯಾಗಿ ಉದ್ಯೋಗಗಳಿಗಾಗಿ ಬರೆಯುವಂಥ ಎಕ್ಸಾಮ್ಸಿಗಾಗಿ ಮಾಡಿದ್ದಂಥ ವಿಡಿಯೋಗಳೇ 90% ಇವೆ ಅಂಥೇಳಿ ನನ್ನ ಒಂದು ಈ ಪುಟ್ಟ ಸಂಶೋಧನೆಯಿಂದ ಗೊತ್ತಾಗ್ತಾ ಇದೆ. ಇಷ್ಟೇ ಹೊರತು ಆಳವಾದ ಸಂಶೋಧನೆ ಅಥವಾ ಜನರಂಜಕವಾದ ಒಂದು ಸಿನೆಮ್ಯಾಟಿಕ್ ಶೈಲಿಯಲ್ಲಿ ಮಾಡಿದ ವಿಡಿಯೋಗಳು ತುಂಬ ಕಡಿಮೆ ಇವೆ, 10% ಮಾತ್ರ ಇವೆ. ಅಂದರೆ 49,000ರಲ್ಲಿ 10% ಅಂತ ಹೇಳಂದರೆ 4,900 ಅಷ್ಟೇ ವಿಡಿಯೋಗಳಿವೆ. ಅದೇ ನಾವು ರೋಮನ್ ಸಾಮ್ರಾಜ್ಯ ವಿಡಿಯೋಗಳನ್ನು ಕುರಿತು ನೋಡಿದರೆ ಈ ಎಜುಕೇಷನಲ್ ವಿಡಿಯೋಸ್ಗಳನ್ನ ಸೇರಿಸಿದರೆ ಸುಮಾರು 5 ಲಕ್ಷಕ್ಕೂ ಮೀರಿ ಇವೆ ಅಂತ ಅಂಕಣಗಳು ಹೇಳ್ತಾ ಇವೆ. ಸೊ ಅದರ ಮುಂದೆ ನೋಡಿಕೊಂಡ್ರೆ 5,000 ವಿಡಿಯೋಗಳು ಕೂಡ ನಮಗೆ ವಿಜಯನಗರ ಇತಿಹಾಸದ ಬಗ್ಗೆ ಸಿಗ್ತಾ ಇಲ್ಲ. ಇದರಿಂದ ಗೊತ್ತಾಗೋದು ಏನೆಂದರೆ ಅಮೆರಿಕ ದೇಶವು ತನಗೆ ಯಾವ ರೀತಿಯಲ್ಲಿಯೂ ನಂಟು ಇಲ್ಲದ ರೋಮನ್ ಇತಿಹಾಸವನ್ನು ಪ್ರಚಾರ ಮಾಡಿದ್ದರಲ್ಲಿ 10% ಕೂಡ ವಿಜಯನಗರ ಸಂಸ್ಕೃತಿಗೆ ನೇರ ವಾರಸುದಾರರಾದ ನಾವುಗಳು ಅಂದರೆ ಕನ್ನಡಿಗರು, ತೆಲುಗಿನವರು, ತಮಿಳುಗಳು ಮಾಡಿಲ್ಲ. ಕೊರಟೆ ಶ್ರೀನಿವಾಸರಾವ್ ಅಂಥವರನ್ನು ಹೊರತುಪಡಿಸಿ ಅಂತ ಮತ್ತೆ ಸೇರಿಸ್ಕೋಬೇಕಿಲ್ಲಿ. ಅಂದರೆ
ಜನಪ್ರಿಯ ಮಾಧ್ಯಮವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳುವುದರಲ್ಲಿ ಮತ್ತು ವಿಜಯನಗರವನ್ನು ಜನಪ್ರಿಯ ವಿಷಯವನ್ನಾಗಿ ಮಾಡುವುದರಲ್ಲಿ ನಾವು ಎಷ್ಟು ಹಿಂದೆ ಉಳಿದಿದ್ದೇವೆ, ಉಳಿದ ಪ್ರಪಂಚಕ್ಕೆ ನೋಡಿಕೊಂಡ್ರೆ ಅನ್ನೋದು ನಮಗಿಲ್ಲಿ ಗೊತ್ತಾಗಬೇಕಾಗಿದ್ದಂಥ ಮುಖ್ಯವಾಗಿದ್ದಂಥ ವಿಚಾರ. ಹಾಗಂತೇಳಿ ನಾವು ಪ್ರಪಂಚದಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ದಂಥ ಸಿನಿಮಾಗಳನ್ನು ನಾವು ಮಾಡಲೇ ಇಲ್ಲವೇನೋ ಅಂತ ಹೇಳಂದರೆ ಹಿಂದಿನ ಉದಾಹರಣೆಗಳು ಬೇಡ, ಇತ್ತೀಚಿನ ಕಾಲದ ಉದಾಹರಣೆಗಳನ್ನು ತಗೊಳ್ಳೋಣ. ಬಾಹುಬಲಿ ತೆಲುಗು ಭಾಷೆಯಿಂದ, ಮತ್ತು ಕಾಂತಾರ ಕನ್ನಡ ಭಾಷೆಯಿಂದ. ಇವು ಇತರ ಭಾಷೆಗಳಲ್ಲೂ ಕೂಡ ಡಬ್ಬಿಂಗ್ ಆಗಿ ಬಂದಿವೆ. ಪ್ರಪಂಚವ್ಯಾಪ್ತವಾಗಿ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ನಡೆಸಿವೆ. ಆದರೆ ಈ ಎರಡು ಸಿನಿಮಾಗಳೂ ಕೂಡ ಕಾಲ್ಪನಿಕ ಕಥೆಗಳು. ಅವುಗಳನ್ನು ಸಿನಿಮಾಗಳನ್ನಾಗಿ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ವ್ಯಾಪಾರವನ್ನು ನಡೆಸಿದ್ದಾರೆ. ಇಷ್ಟೆಲ್ಲ ಭಾರೀ ಬಡ್ಜೆಟ್ ಸಿನಿಮಾಗಳಾಗಿದ್ದಂಥ ಬಾಹುಬಲಿ, ಕಾಂತಾರವನ್ನು ತೆಗಿಲಿಕ್ಕೆ ಸಾಮರ್ಥ್ಯ ಇದ್ದು ಅವುಗಳನ್ನು ಪ್ರಪಂಚದ ವಿಶ್ವದ ಆದ್ಯಂತ ಅದನ್ನು ಮಾರ್ಕೆಟ್ ಮಾಡಬಲ್ಲಂಥ ಒಂದು ಸಾಮರ್ಥ್ಯವನ್ನು ಇಟ್ಟುಕೊಂಡೂ ಕೂಡ ನಾವು ವಿಜಯನಗರ ಅಂತಹ ಮಹಾನ್ ಇತಿಹಾಸದ ಕುರಿತು ಬೆರಳೆಣಿಕೆಯಷ್ಟೇ ಸಿನಿಮಾಗಳನ್ನು ಮಾತ್ರ ಮಾಡಿ ಸುಮ್ಮನೆ ಕುಳಿತಿದ್ದೀವಿ ಯಾಕೆ ಅಂತ ಪ್ರಶ್ನೆ ಕೇಳ್ಕೋಬಹುದಲ್ಲವೇ ನಾವು? ಒಬ್ಬ ರೋಮನ್ ಯೋಧನ ಬಗ್ಗೆ ಹಾಲಿವುಡ್ ಇಂಡಸ್ಟ್ರಿ ಗ್ಲಾಡಿಯೇಟರ್ ಅಂತ ಒಂದು ಸಿನಿಮಾ ಮಾಡಿತು. ಅದು ಬೆಂಗಳೂರಿಗೆ ಬಂದರೆ ಇಡೀ ಸಿನಿಮಾ ಹಾಲ್ ತುಂಬಿರುವುದನ್ನು ನಾನು ಖುದ್ದಾಗಿ ಕಂಡಿದ್ದೇನೆ. ಯಾಕಂದರೆ ನಾನು ಆ ಸಿನಿಮಾ ನೋಡಲಿಕ್ಕೆ ಹೋಗಿದ್ದಾಗಲಿಕ್ಕೆ. ಅದರ ವಿಪರ್ಯಾಸ ಏನೆಂದರೆ, ನನಗಿರುವಂಥ ಮಾಹಿತಿ ಪ್ರಕಾರ 1970ರಲ್ಲಿ ಡಾಕ್ಟರ್ ರಾಜಕುಮಾರ್ ನಡೆಸಿದ ಶ್ರೀಕೃಷ್ಣದೇವರಾಯ ನಂತರ ಆ ಮಹಾನ್ ಚಕ್ರವರ್ತಿಯ ಜೀವನವನ್ನು ಕುರಿತಾಗಲಿ, ಸಾಧನೆಗಳನ್ನು ಕುರಿತಾಗಲಿ, ಅಥವಾ ಎರಡನೇ ದೇವರಾಯ ಅಥವಾ ಎರಡನೇ ವೆಂಕಟಪತಿರಾಯ ಮುಂತಾದ ಮಹಾನ್ ಚಕ್ರವರ್ತಿಗಳು ವಿಜಯನಗರಕ್ಕೆ ಬಂದು ಹೋಗಿದ್ದಾರೆ, ಅವರುಗಳನ್ನು ಕುರಿತಾಗಲಿ ಒಂದಂದರೆ ಒಂದು ಸಿನಿಮಾ ಕೂಡ ಬಂದಿಲ್ಲ. ಯಾಕೆ? ಕೊರಟೆ ಶ್ರೀನಿವಾಸರಾವ್ ಅವರು 20ಕ್ಕೂ ಮೇಲ್ಪಟ್ಟು ಕಾದಂಬರಿಯ ಶೃಂಖಲವನ್ನೇ ಬರೆದು ವಿಜಯನಗರ ಇತಿಹಾಸವನ್ನು ಮನರಂಜಕವಾಗಿ, ಮಾಹಿತಿಯುಕ್ತವಾಗಿ, ವೈಚಾರಿಕತೆಯಿಂದ ಕೂಡಿದ್ದಂಥ ಬರವಣಿಗೆಯಿಂದ ನಮಗೂ ಕೊಟ್ಟರೂ ಸಹ ಒಂದು ಪುಸ್ತಕವಾದರೂ ಸಿನಿಮಾಯಾಗಿ, ಟಿವಿ ಧಾರಾವಾಹಿಯಾಗಿ ಇಲ್ಲಿವರೆಗೆ ಬಂದಿದೆಯಾ? ನಾನು ಕರ್ನಾಟಕದಿಂದ ಹೊರ ಉಳಿದವನಾಗಲಿಕ್ಕೆ ನನಗೆ ಗೊತ್ತಿಲ್ಲ. ಕನ್ನಡದಲ್ಲಾದರೂ ಬಂದಿದೆಯಾ? ಬಂದಿದ್ದರೆ ನೀವು ನನಗೆ ತಿಳಿಸಬಹುದು. ಆದರೆ ನನಗೆ ಆನ್ಲೈನ್ ಸರ್ಚಲ್ಲಿ ಕೊರಟೆ ಶ್ರೀನಿವಾಸರಾಯರ ಪುಸ್ತಕಗಳ ಆಧಾರದ ಮೇಲೆ ಇಂತಹ ಸಿನಿಮಾ ನಿರ್ಮಾಣ ಆಗಿದೆ ಅಥವಾ ಇಂಥ ಟಿವಿ ಸೀರಿಯಲ್ ಬಂದಿದೆ ಎನ್ನುವಂಥ ಮಾಹಿತಿ ನನಗೆ ಸಿಕ್ಕಿಲ್ಲ. ಕಾರಣವೇನು? ಮತ್ತು ಕೊರಟೆಯವರ ಮಾತಿನಲ್ಲೇ ಹೇಳಬೇಕು ಅಂತ ಹೇಳಂದರೆ, ಕೇವಲ ಮನರಂಜನೆಯ ದೃಷ್ಟಿಗಿಂತಲೂ ಆಗಿನ ಕಾಲದ ರಾಜಕೀಯ ಹಾಗೂ ಸಾಮಾಜಿಕ ಜೀವನವನ್ನು ತಿಳಿಯುವ ದೃಷ್ಟಿಯಿಂದ ಕಾದಂಬರಿಗಳ ರಚನೆ ಮಾಡಿದ್ದೇನೆ ಎಂದು ಅವರೇ ಹೇಳಿದ್ದಾರೆ. ಕಸಿತಂಗಡಿ ಕಾದಂಬರಿಯ ತಮ್ಮ ಮಾತುಗಳಲ್ಲಿ. ಅಂದರೆ ಕೊರಟೆ ಶ್ರೀನಿವಾಸರಾವ್ ಅವರ ಬರಹಗಳು ಏಕ ಜನಪ್ರಿಯ ಮಾಧ್ಯಮದಲ್ಲಿ ಹಾಗೆಯೇ ಮನರಂಜನಾ ದೃಷ್ಟಿಯಿಂದನೂ ಬಂದಿಲ್ಲ, ಹಾಗಂತೇಳಿ ವೈಚಾರಿಕ ದೃಷ್ಟಿಯಿಂದನೂ ಬಂದಿಲ್ಲ. ಯಾಕೆ? ಬಹುಮುಖಿಯವಾಗಿ ಆ ವಿಜ್ಞಾನ, ಅವರು ನೀಡಿದ್ದಂಥ ಆ ಸಮಾಚಾರ ಬಹುಮುಖವಾಗಿ ಹರಡಲಿಲ್ಲ. ಯಾಕೆ? ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ನಮಗೆ ಇರುವ ಕಾಳಜಿ ಇಷ್ಟೇನೆ. ಭಾಷೆಯ ಮೇಲೆ ನೀಚ ರಾಜಕೀಯ ಮಾಡುವುದರ ಬದಲು ಪ್ರಾಂತ್ಯಾಭಿಮಾನಿಗಳನ್ನು ಹುಟ್ಟುಹಾಕಿ ಆ ಪ್ರಾಂತ್ಯಾಭಿಮಾನವನ್ನು ಉನ್ಮಾದದ ಹಂತಕ್ಕೆ ತಲುಪಿಸುವುದರ ಬದಲು ನಮ್ಮ ಇತಿಹಾಸವನ್ನು ಪರಕೀಯರು ಬಣ್ಣ ಬಳಿದು ನಮ್ಮನ್ನೇ ಒಡೆಯುತ್ತಿರುವುದನ್ನು ನೋಡುತ್ತಾ ಕೂಡೋ ಬದಲು ಸಕ್ರಿಯವಾಗಿ, ಸಕಾರಾತ್ಮಕವಾಗಿ ಜನಪ್ರಿಯ ಮಾಧ್ಯಮದ ಮೂಲಕ ವಿಜಯನಗರವನ್ನು ಪ್ರತಿಬಿಂಬಿಸಲು ನಮಗೆ ಸಮಯವಿಲ್ಲವೇ? ಸಾಧನೆಗಳಿಲ್ಲವೇ? ಸವಲತ್ತುಗಳಿಲ್ಲವೇ? ಅಥವಾ ಕೊರಟೆ ಶ್ರೀನಿವಾಸರಾಯರಂತಹ ಒಂದು ಖನಿ ನಮಗೆ ಸಿಕ್ಕಲಿಲ್ಲವೇ? ಯಾಕೆ ನಿಷ್ಕ್ರಿಯವಾಗಿ ನಾವು ಕೂತಿದ್ದೇವೆ? ಯೋಚಿಸಬೇಕಾಗಿದ್ದಂಥ ವಿಚಾರ ಅಲ್ಲವೇ ಇದು? ವಿಜಯನಗರ ಸಾಮ್ರಾಜ್ಯ 1660ರ ಆಸುಪಾಸಿನಲ್ಲಿ ತನ್ನ ಅಂತ್ಯವನ್ನು ಕಂಡಿತು ಎಂದು ಇತಿಹಾಸಕಾರರು ಹೇಳ್ತಿವೆ. ಆದರೆ ವಿಜಯನಗರ ಇಂದಿಗೂ ಜೀವಂತವಾಗಿ ಇದೆ ಎಂದು ಕೊರಟೆ ಶ್ರೀನಿವಾಸರಾವ್ ಅವರು ತಮ್ಮ ಕಾದಂಬರಿಗಳ ಮೂಲಕ ನಿರೂಪಿಸಿದ್ದಾರೆ. ಆ ನಿರೂಪಣೆಯನ್ನಾದರೂ ನಾವು ಮೆಚ್ಚಬೇಕಲ್ಲವೇ? ಅವರ ಬರಹಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯುತ್ತಮ ಕೊಡುಗೆಗಳಾದ ಸಂಸ್ಕೃತಿ, ಸಾಹಿತ್ಯ, ಸಂಸ್ಕಾರ ಮತ್ತು ಸ್ವಾಭಿಮಾನಗಳು ತುಂಬಿ ತುಳುಕುತ್ತಿವೆ.
ಅವುಗಳನ್ನು ಇಂದಿನ ಪೀಳಿಗೆಯವರಿಗೆ ಅವರಿಗೆ ಪ್ರಿಯವಾದ ಮಾಧ್ಯಮಗಳ ಮೂಲಕ ತಲುಪಿಸುವ ಕರ್ತವ್ಯ ಹಿರಿಯರಾಗಿದ್ದಂಥ ನಮಗಿಲ್ಲವೇ ಎನ್ನುವ ಪ್ರಶ್ನೆಯಿಂದ ನನ್ನ ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ನನ್ನಂಥ ಅಜ್ಞಾನಿಗೆ ಇಂಥ ದೊಡ್ಡ ವೇದಿಕೆಯನ್ನು ನೀಡಲು ಮುಂದೆ ಬಂದಿದ್ದಂಥ ಕೊರಟಿ ಕುಟುಂಬದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ. ನನ್ನಂಥ ಬಾಲಿಶನ ಮಾತುಗಳನ್ನು ಸಹನದಿಂದ ಈ ಧ್ವನಿಮುದ್ರಿಕೆಯ ಮೂಲಕ ಕೇಳುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ತಿಳಿಸುತ್ತಾ ಇದ್ದೇನೆ. ಕೊರಟಿ ಶ್ರೀನಿವಾಸ ರಾಯರ ಆ ಪರಿಶ್ರಮೆ ಮುಂದೆ ಸಾಕಾರವಾಗಿ ಸಕ್ರಿಯವಾಗಿ ಈ ಜನಪ್ರಿಯ ಮಾಧ್ಯಮದ ಮೂಲಕ ಮನೆ ಮನೆಗೂ ಮನಮನಗೂ ಸೇರಲಿ, ಎಲ್ಲ ಭಾಷೆಗಳಿಂದಲೂ ಸೇರಲಿ ಅಂತ ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.